ಈ ಥರ ಒಂದು ಯೋಚನೆ ನಿಮ್ದು ಆದಾಗ ಈ ಥರ ಪರ್ಯಾಯ ಅನ್ನೋದಕ್ಕಿಂತ ಒಂದು ಜಾಗ ಬೇಕು ಅನ್ನೋದು ಕುಟುಂಬದವ್ರನ್ನ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರಾ? ಅವ್ರದ್ದು ಏನಾದರೂ ಅಥವಾ ಅಭಿಪ್ರಾಯ? ಬೆಂಗಳೂರಲ್ಲಿ ಸುಮಾರು 100 ಚಿಲ್ಲರೆ ಸ್ಟ್ಯಾಚು ಅಂತ ಹೇಳಿದ್ನಲ್ಲ, ಸೊ ಎಲ್ಲವೂ ಕೂಡ ನಾವು ಅಭಿಮಾನಿಗಳೇ ಮಾಡ್ಕೊಂಡಿರೋದು. ಇದು ಒಂದು ಅಭಿಮಾನದ ಕೆಲಸವೇ. ಸೊ ಮತ್ತು ಅನಿರುದ್ಧ್ ಅವರು ಮೊನ್ನೆ ಅವ್ರ ಮನೆ ಮುಂದೆ ಭೇಟಿಯಾದಾಗ ಆಗಲಿ ಪ್ರತಿಮೆ ಎಲ್ಲಾದರೂ ಆಗಲಿ, ಸೊ ಒಂದು ಪಾರದರ್ಶಕವಾಗಿ ಮಾಡಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸೊ ಇದು ಕೂಡ ನಾವು ಯಾರೋ ದುಡ್ಡು ಮಾಡೋಕೆ, ನಾನೊಬ್ಬ ಉದ್ಯಮಿಯಾಗಿ, ಸುದೀಪ್ ಸರ್ ಒಬ್ಬ ಸ್ಟಾರ್ ಆಗಿ, ಸೊ ನಾವಷ್ಟೇ ನಿಭಾಯಿಸಬಲ್ಲಷ್ಟು ಸಾಮರ್ಥ್ಯ ಇದೆ. ಆದರೂ ಇಲ್ಲ ಅಭಿಮಾನಿಗಳಿಂದನೇ ಸ್ಮಾರಕ ನಿರ್ವಹಿಸಬೇಕು ಅನ್ನೋಂಥ ಒತ್ತಾಯ ಕೆಲವರಿಂದ ಇದೆ. ಸೊ ಹಾಗೆ ಎಲ್ಲರೂ ಬರೋದಾದರೆ ಏನು ಮಾಡಬೇಕು? ಒಂದು ನಿವೃತ್ತ ನ್ಯಾಯಮೂರ್ತಿನ ಯಾರು ಹಣಕಾಸಿನ ವಿಭಾಗಕ್ಕೆ ಕೂರಿಸಿ ಮಾಡಿಸೋದು ಬೇಡ. ಯಾರೂ ಬೇಡ, ಇದು ಯಾಕೆ ಸುಮ್ಮನೆ ಅವ್ರ ಹೆಸರಲ್ಲಿ ತಾಪತ್ರೆಗಳು ಅಂತಂದರೆ ನಾವುಗಳೇ ಒಂದು 4-5 ಜನ ಸೇರಿಕೊಂಡು ಮುಗಿಸ್ಬಿಡ್ತೇವೆ. ಅಂದರೆ ಸದ್ಯಕ್ಕೆ ಈಗ ಸುದೀಪ್ ಅವರೇ ಖರೀದಿ ಮಾಡ್ತಿದ್ದಾರೆ, ಅವ್ರ ಹಣದಿಂದನಾ ಅಥವಾ ಹೇಗೆ ಅಂತ ಅವರು ಇದು ಮಾಡ್ತಿದ್ದಾರೆ. ಬಟ್ ಮುಂದೇನಾದರೂ ಬೇರೆ ಅಭಿಮಾನಿಗಳು ಹಾಕ್ತಾರೆ ಅಂತಂದಾಗ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ, ಹೇಗೆ ಇದು ಮಾಡ್ತೀರಾ ಅಂತ? ಆ ಜಾಗದ ಏನು ಇನ್ವೆಸ್ಟ್ಮೆಂಟ್ ಇದೆ ಅಥವಾ ಹಣ ಹಾಕೋದಿದೆ? ಇಲ್ಲ, ಅವರು ಅದನ್ನೆಲ್ಲ ವಾಪಸ್ಸೇನು ಕೇಳಲ್ಲ. ಓಕೆ. ಸೊ ಜಾಗ ಅವರ ಹೆಸರಲ್ಲಿರುತ್ತೆ, ನಾವು ಉಳಿದ ಜವಾಬ್ದಾರಿಗಳನ್ನ ನಾನು ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ. ಓಕೆ. ಸೊ ಇಲ್ಲಿ ಅಭಿಮಾನ ಬಿಟ್ಟರೆ ಇನ್ಯಾವುದೂ ಕೂಡ ಉದ್ದೇಶಗಳಿಲ್ವ, ಆದ್ದರಿಂದ ನಾವು ಅಂತಹದ್ದೆಲ್ಲ ಇನ್ನೂ ಚರ್ಚೆ ಮಾಡಿಲ್ಲ. ಬಹುಶಃ ಅದು ಚರ್ಚೆಗೆ ಬರೋದು ಕಡಿಮೆ ಅನಿಸುತ್ತೆ. ನಾವು ಅದು ಮಾಡ್ತೀನಿ, ಅದು ಮಾಡು, ಆಮೇಲೆ ಎಲ್ಲ ಆದಮೇಲೆ ಕೈ ಮುಗಿದು ಮನೆಗೆ ಹೋಗುವಂತ ಅಷ್ಟೇ. ಯಾರಾದರೂ ಅಲ್ಲಿ ನೋಡ್ಕೊಳ್ಳೋಕೆ ಯಾರೋ ಒಬ್ಬ ಸೆಕ್ಯೂರಿಟಿ ಯಾರನ್ನ ಇಟ್ಬಿಟ್ಟು ನೋಡ್ಕೊಂಡು ಹೋಗಪ್ಪ ಅಂತ ಹೇಳಿ ಬಿಟ್ಟು ಬಂದುಬಿಟ್ರೆ, ಯಾಕಂದ್ರೆ ನಮಗೊಂದು ಬದುಕಿದೆ, ಅವ್ರಿಗೊಂದು ಬದುಕಿದೆ. ನಾವು ತಿಂಗಳಿಗೂ ಒಂದು 15 ದಿವಸಕ್ಕೂ ಹೋಗಿ ಒಂದು ಕೈ ಮುಗಿದ್ಕೊಂಬರ್ಲಿಕ್ಕೆ ನಮಗೊಂದು ಜಾಗ ಆಗುತ್ತೆ. ಸುದೀಪ್ ಅವ್ರನ್ನ ಹೊರತುಪಡಿಸಿ ಯಾರಾದರೂ ಕಲಾವಿದರು, ಸ್ಟಾರ್ಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಇದುವರೆಗೆ ಇಷ್ಟು ವರ್ಷಗಳಲ್ಲಿ ಈ ಥರದ್ದೇನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಯಾರಾದರೂ ಫೋನ್ ಮಾಡಿರೋದಿದೆಯಾ? ವಸಿಷ್ಠ ಸಿಂಹ ಫೋನ್ ಮಾಡಿದರು. ಓಕೆ. ಇದಕ್ಕೆ ಮುಂಚೆ ಡಾಲಿ ಧನಂಜಯ ಅವ್ರು ಮಾಡ್ತಾಯಿದ್ರು ನನಗೆ. ಸೊ ದರ್ಶನ್ ಅವರು ಮೊದಲು ಒಂದು 10 ವರ್ಷದಿಂಚೆ ಒಂದು ಟ್ವೀಟ್ ಮಾಡಿ ಬೆಂಬಲ ಕೊಟ್ಟಿದ್ದರು. ಯಶ್ ಅವರು ಒಂದ್ಸಲಿ ನನ್ನ ಕರೆಸ್ಕೊಂಡಿದ್ರು, ಏನದು ಜಾಗ ತೊಗೊಳಕ್ಕಾಗಲ್ವ ಅಂತ ಕೇಳಿದ್ರು ನನ್ನ. ಸೊ ನಾನು ಆಗ್ಬೋದು, ಇದೇ ಥರ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ದಿವಸ ಟೈಮ್ ಕೊಡು ಅಂತ ಆಗ ಹೇಳಿದರು. ಅದಾದಮೇಲೆ ಅವರು ಸಂಪರ್ಕದಲ್ಲಿಲ್ಲ, ಅವರು ತುಂಬ ಎತ್ತರಕ್ಕೆ ಬೆಳೆದರು. ಆಮೇಲೆ ಯಾಕಂದರೆ ಮೊನ್ನೆ ಸೇರಿದಂಥ ಸಂದರ್ಭದಲ್ಲಿ ಅನಿರುದ್ಧ್ ಅವರಿದ್ದಾಗ ಕೆಲವರು ಹೇಳಿದ್ದು ವಾಯ್ಸ್ಗಳು ಕೇಳ್ತಾ ಇತ್ತಲ್ಲಿ, ಯಶ್ ಅವ್ರ ವಿಚಾರ ಬಂದಾಗ ನಮ್ಗೆ ಯಾರ್ದು ಅಗತ್ಯ ಇಲ್ಲ, ನಾವೇ ನೋಡ್ಕೋತೀವಿ ಅಂತ. ಎಲ್ಲೋ ತುಂಬ ಬೇರೆ ಅಭಿಮಾನಿಗಳನ್ನು ಅಥವಾ ಬೇರೆ ನಟರನ್ನ ದೂರ ಇಟ್ಟು ಇದನ್ನು ನಾವು ನೋಡ್ಕೋತೀವಿ ಅನ್ನೋ ರೀತಿಯೂ ಕೇಳಿಸೋಕೆ ಶುರುವಾಯ್ತಲ್ಲ. ಅಂದರೆ ಯಾರ ಹೆಸರು ತೆಗೆಯೋದು ಬೇಡ, ಅವ್ನು ಯಾರು ಅದು ಯಾರು ಅನ್ನೋ ಥರ ಅಲ್ಲ. ಇದು ಏನಂದರೆ ಬೇಸರ ಅಲ್ಲ, 15 ವರ್ಷ ಬೇಕಾಗಿತ್ತು ಇವ್ರಿಗೆಲ್ಲ ಅಂತ. ಒಂದು ಚಿತ್ರರಂಗ ಮನಸ್ಸು ಮಾಡಿದ್ದಿದ್ರೆ ನಮ್ಮ ಕುಟುಂಬದ ಹಿರಿಯ ನನಗೆ ಹಿಂಗಲ್ಲ ಆಗ್ತಿದೆಯಾ, ಬನ್ನಿ ನಾವಲ್ಲ ಅಂತ ಹೇಳಿಬಿಟ್ಟು ಒಬ್ಬ ಚಿತ್ರರಂಗದವರು ಮುನ್ನಡಿ ಇಟ್ಟಿದ್ದಿದ್ರೆ ಈ ಕೆಲಸ ಹೀಗಾಗ್ಬಿಡ್ತಿತ್ತಲ್ವ. ಇವ್ರ ಮಾತು ಕೇಳಿದಿರೋ ಸರ್ಕಾರ ಯಾವುದಿದೆ ಇವತ್ತು? ಚಿತ್ರರಂಗ ನೋಡಿ, ಇವತ್ತಿಗೂ ವಾಣಿಜ್ಯ ಮಂಡಳಿ ಹೋಗಿ ಒಂದು ನಿಯೋಗ ಹೋಗಿಲ್ಲ, ನೆಲಸಮ ಆಗಿದೆ. ಇವತ್ತಿಗೂ ವಾಣಿಜ್ಯ ಮಂಡಳಿ ಹೋಗಿ CM ಅನ್ನು ಭೇಟಿ ಮಾಡಿಲ್ಲ. ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಬಿಡಿ ಕಲಾವಿದರ ಸಂಘ ಇವತ್ತಿನವರೆಗೂ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿಲ್ಲ. ಹೋಗೋದು ಬೇಡ, ಧ್ವನಿ ಎತ್ತಲಿಲ್ಲ. 15 ವರ್ಷ ಬೇಕಾಯ್ತು ಇವರಿಗೆಲ್ಲ ಅಂತ. ಇವರೆಲ್ಲ ಒಗ್ಗಟ್ಟಾಗಿ ಇಲ್ಲ ಇದಾಗಲೇಬೇಕು, ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಒಟ್ಟಾಗಿ ಒಂದು ಸಭೆ ಬ್ಯಾಕ್ ಟು ಬ್ಯಾಕ್ ಮಾಡಿ CM ಮೇಲೆ ಒತ್ತಾಯ ಹಾಕಿದ್ರೆ ಇದು ಆಗ್ಬಿಡ್ತಿತ್ತು. ಬಟ್ ಇಲ್ಲಿ ಒತ್ತಾಯ ಮಾಡ್ತಾರೋದೆಲ್ಲ ಕೂಡ ಅಭಿಮಾನಿಗಳು ಬಿಟ್ಟರೆ ಇನ್ಯಾರು ಮಾಡ್ತಾಯಿಲ್ಲ. ಸೊ ಈ ಕಾರಣಕ್ಕೆ ನಮಗೆ ಭಾಳ ನೋವಿದೆ. ಅದರಿಂದ ಬೇರೆ ಯಾವುದೇ ಹೆಸರು ತೆಗೆದಾಗ ಕೂಡ ಯಾಕೆ ಅವ್ರ ಹೆಸರು ಇವ್ರ ಹೆಸರು ನಾವೇ ಮಾಡ್ಕೊಳ್ಳೋಣ, ನಾವೊಂದು ಲಕ್ಷ ಜನ ಅಭಿಮಾನಿಗಳು ಒಂದು 1000 ರೂಪಾಯಿ ಹಾಕ್ಕೊಂಬಿಟ್ರೆ ಸ್ಮಾರಕ ಆಗೋಗ್ಬಿಡುತ್ತೆ. ಈ ಥರದ್ದು ಒಂದು ಮಾತುಗಳು ಸುಮಾರು 10 ವರ್ಷದಿಂದ ಬರ್ತಾನೇ ಇದ್ದಾವೆ. ಅವೆಲ್ಲ ಭಾವುಕತೆಯಿಂದ ಹುಟ್ಟಿದ ಮಾತುಗಳು. 10 ಲಕ್ಷ ಅಷ್ಟು ಜನನ ಕರ್ಕೊಂಬಿಟ್ಟು ನಾವು ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಂತಂದರೆ ನಾವೆಲ್ಲ ಬದುಕೋಕ್ಕಾಗುತ್ತೆ ಆಮೇಲೆ. ಸೊ ನಮಗೆ ಆಗಲಲ್ಲೇ ಬೀದಿಯಲ್ಲಿ ಬಹಿರಂಗವಾಗಿ ನೇಣು ಹಾಕ್ಬಿಡ್ತಾರೆ ಮತ್ತೆ. ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಅವ್ರ ಭಾವುಕತೆ ಆ ಥರ ಇದೆ. ಯಾರು ಏನಕ್ಕೆ ಬೇಕು ಯಾಕೆ ಬಂತು ಅಂತಂದರೆ, ವಿಷ್ಣುವರ್ಧನ್ ಅವರ ಒಂದು ಬಳೆ ಸ್ಟೈಲನ್ನು ಯೂಸ್ ಮಾಡೋದಿರ್ಬೋದು, ಎದೆಯಲ್ಲಿ ಟ್ಯಾಟು ಹಾಕ್ಕೊಂಡು ಸಿನಿಮಾಗಳನ್ನ ಮಾಡಿದ್ದಿರ್ಬೋದು. ಸಿನಿಮಾಗಳಿಗೆ ಮಾತ್ರ ಸೀಮಿತವಾಯ್ತಾ ಪ್ರೀತಿ? ನಿಜ ಜೀವನದಲ್ಲಿ ನಿಜವಾಗ್ಲೂ ಇವರು, ನಾನು ಪರ್ಟಿಕ್ಯುಲರ್ ಏನೇ ಸ್ಟಾರ್ ಬಗ್ಗೆ ಹೇಳ್ತಿಲ್ಲ, ಓವರಾಲ್ ಅವರ ಒಂದು ಫೇಮನ್ನು ಬಳಸ್ಕೊಂಡು ಅಥವಾ ಅದನ್ನು ಸಿನಿಮಾದಲ್ಲಿ ತೋರಿಸಿ ರಿಯಲ್ ಲೈಫಲ್ಲಿ ಆ ಪ್ರೀತಿ ಕಾಣಿಸ್ಲಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಜನರಲ್ಲಿದೆ ಅಂತ. ಸರ್, ಈಗ ನಾವು ಒಂದು ತಲೆಮಾರು ಇದೆಯಲ್ಲ, ವಿಷ್ಣುವರ್ಧನ್ ಅವ್ರನ್ನ ಮುಂದಿನ ತಲೆಮಾರಿಗೆ ಪರಿಚಯಿಸುವಂಥದ್ದು ಹೇಗೆ, ಅವ್ರನ್ನ ಮತ್ತೆ ಸಿನಿಮಾಗಳಲ್ಲಿ ಕಾಣಿಸೋ ರೀತಿಯಲ್ಲಿ, ಅವರ ಹೆಸರಲ್ಲಿ ಏನಾದ್ರು ಕಾರ್ಯಕ್ರಮಗಳು ಮಾಡೋದಲ್ಲಿ, ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದು ಏನೋ ಮಾಡ್ದಾಗ ತಾನೆ. ಈಗ ಕಲಾವಿದರು ಎಲ್ಲರೂ ಕೂಡ ಆ ಥರದ್ದೊಂದು ಅಭಿಮಾನವನ್ನು ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸುದೀಪ್ ಅವರಾಗಲಿ, ಯಶ್ ಅವರಾಗಲಿ, ದರ್ಶನ್ ಅವರಾಗಲಿ ಎಲ್ಲರೂ ಮಾಡಿದ್ದಾರೆ. ಅದನ್ನು ನಾವು ಅದನ್ನು ಸಂಭ್ರಮ ಪಟ್ಟಿದ್ವಿ, ಅದನ್ನು ಸಿನಿಮಾವಾಗಿ ನೋಡ್ಕೊಂಡು ಬಂದಿದ್ದೀವಿ. ಅದೊಂದೇ ಸಿನಿಮಾ ಅವ್ರಿಗೆ ಹಿಟ್ಟು, ಇನ್ನೆಲ್ಲವೂ ಸೋತಿದ್ದೇವೆ ಅಂತಂದರೆ ನಮ್ಮ ಈ ಮಾತು ಸರಿ. ಅವರು ಅದಾದಮೇಲೂ ಹಿಟ್ ಕೊಟ್ಟಿದ್ದಾರೆ, ಅದಕ್ಕೆ ಮುಂಚೆನೂ ಹಿಟ್ ಕೊಟ್ಟಿದ್ದಾರೆ.
ಈ ಪ್ರಮಾಣ ಸ್ವಲ್ಪ ದೊಡ್ಡದಾಯಿತು ಅನ್ನೋಂಥದ್ದಾದರೆ ಅದು ಅಭಿಮಾನದಿಂದ ಹೋಗಿದ್ದಾರೆ. ಅದು ಆದರೆ ನೀವು ಪ್ರತಿಯೊಂದಕ್ಕೂ ಕೂಡ ಹಾಗೇ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾ ಇದ್ದರೆ, ನೀವು ನಮ್ಮ ಅಣ್ಣನ ಟ್ಯಾಟೋ ಹಾಕ್ಕೊಂಬಿಟ್ರಿ, ನಮ್ಮ ಅಣ್ಣಂದು ಕಡಗ ಹಾಕ್ಕೊಂಬಿಟ್ರಿ, ನಮ್ಮ ಅಣ್ಣನ ಹೆಸರಲ್ಲಿ ಸಿನಿಮಾ ಮಾಡಿದ್ರಿ, ನೀವೇನು ಮಾಡ್ತಾ ಇಲ್ಲ ಅಂತ ಕೇಳೋದಾದರೆ ಮತ್ತು ಯಾರು ಮತ್ತೆ ಸಿನಿಮಾ ಮಾಡೋಕ್ಕೆ ಬರಲ್ಲ ಅವ್ರ ಹೆಸರಲ್ಲಿ, ಮತ್ತು ಇನ್ಯಾರು ಅವ್ರ ಹೆಸರನ್ನು ಹೇಳೋಕ್ಕೆ ಬಳಸೋಕ್ಕೆ ಬರಲ್ಲ, ರೆಡಿ ಆಗಲ್ಲ. ಆವಾಗ ನಮಗೆ ನಷ್ಟವೇ ಜಾಸ್ತಿ, ಅಭಿಮಾನಿಗಳಿಗೆ ಖುಷಿಗಿಂತ ಕಷ್ಟವೇ ಜಾಸ್ತಿ. ಈಗ ತುಂಬ ಜನ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಎಲ್ಲ ಸಿನಿಮಾಗಳಲ್ಲೂ ಬಳಸ್ತಿದ್ದಾರೆ. ಮೊದಲನೇ ಟೈಟ್ಲ್ ಕಾರ್ಡಲ್ಲಂತೂ ಅದ್ಭುತವಾದ ಗೌರವ ಕೊಡ್ತಿದ್ದಾರೆ. ಈಗ ಹಾಗಾದರೆ ನಮ್ಮ ಪುನೀತ್ ರಾಜ್ಕುಮಾರ್ ನೀವೇನು ಮಾಡಿದೆ, ನಿನ್ನ ಹೆಸರೇ ಹಾಕ್ಕೊಂಡೆ ಅಲ್ಲಿ ಅಂತ ಹೇಳ್ಬಿಟ್ಟು ಕೇಳೋಕ್ಕಾಗುತ್ತಾ? ಹಾಗೆ ನಾವು ಕೆಲವೊಂದು ವಿಷಯಗಳನ್ನು ಸ್ವಲ್ಪ ವಿಶಾಲವಾಗಿ ನೋಡಬೇಕಾಗುತ್ತೆ. ಬಟ್ ಅಭಿಮಾನ ಅನ್ನುವಂಥದ್ದು ಯಾವಾಗ ಅದು ಕಷ್ಟದಲ್ಲಿ ಇದ್ದೇ ಇರುತ್ತಲ್ಲ, ಆವಾಗ ಒಂದು ಆಸರೆಗಾಗಿ ಇಂತಹ ಪಾಯಿಂಟ್ಸ್ನೆಲ್ಲ ಹುಡ್ಕೊಳ್ಳುತ್ತದು. ನಮ್ಮ ಅಣ್ಣನಿಗೆ ಇವ್ರು ಹಿಂಗೆ ಮಾಡ್ಬೋದಾಯಿತು, ಅದಕ್ಕೆ ಈ ಕಾರಣ, ನಮ್ಮ ಅಣ್ಣನಿಗೆ ಅವ್ರು ಹಂಗೆ ಮಾಡ್ಬೇಕಾಯಿತು, ಅದು ಆ ಕಾರಣ, ಇವ್ರು ಈ ತಪ್ಪು ಮಾಡಿದರು, ಇವ್ರು ಈ ತಪ್ಪು ಮಾಡಿದರು, ಹೀಗೆ ಅದರದ್ದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನು ಮಾಡ್ಕೊಂಬಿಡುತ್ತೆ. ಸೊ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ವಿಷ್ಣುವರನ್ನು ನಾವು ಮುಂದಿನ ತಲೆಮಾರಿಗೆ ತಲುಪಿಸೋ ನಿಟ್ಟಿನಲ್ಲಿ ಬೇಕು ಅಂತ ನನ್ನ ಅಭಿಪ್ರಾಯ.